ಹಲೋ ಸ್ನೇಹಿತರೆ, ನಾವು ನಿನ್ನೆ ಸಂಜೆ ಚಿಕ್ಕಮಗಳೂರಿಗೆ ಬಂದು ನೋಡಿ ಈ ಕಾಣ್ತಿರೋ ರೆಸಾರ್ಟ್ ಸ್ಟೇ ಮಾಡಿದ್ದು. ಚಿಕ್ಕಮಗಳೂರಿನ ಕೈಮರ ಎಂಬಲ್ಲಿರೋ ಈ ರೆಸಾರ್ಟ್ ಕಾಫಿ ತೋಟದ ಮಧ್ಯದಲ್ಲಿದೆ. ಬೆಳಿಗ್ಗೆ ಎದ್ದು ತೋಟದಲ್ಲಿ ಓಡಾಡಿದ್ರೆ ಅದೆಷ್ಟು ಕೀಟಗಳು ಮತ್ತು ಪಕ್ಷಿಗಳ ಕೂಗು ಕೇಳಿಸುತ್ತೆ ಗೊತ್ತಾ? ಅದ್ಭುತ. ಈಗ ನಮ್ಮ ಪ್ರವಾಸ ಮುಳ್ಳಯ್ಯನಗಿರಿ ಕಡೆಗೆ. ಚಿಕ್ಕಮಗಳೂರಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರ ಅಂತ ಹೆಸರು ಪಡೆದಿದೆ. ಸಮುದ್ರ ಮಟ್ಟದಿಂದ ಸುಮಾರು 6300 ಅಡಿ ಎತ್ತರ. ರಸ್ತೆಯ ಎರಡೂ ಕಡೆ ಕಾಫಿ ತೋಟ. ಕಾಫಿ ಗಿಡಕ್ಕೆ ನೆರಳಿಗೆ ಅಂತ ನೆಟ್ಟಿರೋ ಎತ್ತರದ ಸಿಲ್ವರ್ ಗಿಡ. ಆ ಸಿಲ್ವರ್ ಗಿಡಗಳಿಗೆ ಹಬ್ಬಿಸಿರುವ ಕಾಳು ಮೆಣಸಿನ ಗಿಡ ಕಣ್ಣಿಗೆ ಹಬ್ಬ. ಸೀತಾಳಯ್ಯನಗಿರಿ 5 ಕಿಲೋಮೀಟ್ರು, ಮುಳ್ಳಯ್ಯನಗಿರಿ 8 ಕಿಲೋಮೀಟ್ರು. ನಮ್ಮ ವಾಹನ ಏನಿದ್ರು ಸೀತಾಳಯ್ಯನಗಿರಿ ತನಕ ಮಾತ್ರ ಹೋಗುತ್ತೆ. ಅಲ್ಲಿಂದ ಪ್ರೈವೇಟ್ ಜೀಪ್ನಲ್ಲಿ ಹೋಗಬೇಕು. ನೋಡಿ, ಮೊದಲು ಹಾಗೆ ಮನಸ್ಸು ಬಂದಾಗ ಸೀದಾ ಮುಳ್ಳಯ್ಯನಗಿರಿ ಹೋಗ್ತಿದ್ದ ಹಾಗೆ ಈಗ ಹೋಗೋ ಹಾಗಿಲ್ಲ. ಈ ಚೆಕ್ ಪೋಸ್ಟ್ನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ದಿನಕ್ಕೆ ಇಂತಿಷ್ಟೇ ಗಾಡಿಗಳು ಅಂತ ಫಿಕ್ಸ್ ಮಾಡಿದ್ದಾರೆ. ಬೆಳಗಿನ ಸ್ಲಾಟ್ನಲ್ಲಿ 600 ವೆಹಿಕಲ್ಸು, ಮಧ್ಯಾಹ್ನದ ಸ್ಲಾಟ್ನಲ್ಲಿ 600 ವೆಹಿಕಲ್ಸ್ ಅಂದರೆ ಬೈಕ್ನಿಂದ ಹಿಡಿದು TTವರೆಗೆ. ಉದಾಹರಣೆಗೆ ಒಂದೊಂದು ಸ್ಲಾಟ್ನಲ್ಲೂ 300 ಕಾರುಗಳನ್ನು ಬಿಡಲಾಗತ್ತೆ. ಮೊದಲು ಬಂದವರಿಗೆ ಆದ್ಯತೆ. ಈ ಗೇಟ್ನಲ್ಲಿ ನಿಮ್ಮ ಫೋನ್ಪೇ ಅಂತ ಯಾವುದಾದ್ರೂ ಆ್ಯಪ್ನಲ್ಲಿ ಸ್ಕ್ಯಾನ್ ಮಾಡಿ, ಬೈಕ್ನಲ್ಲಿ ಬಂದಿದ್ದರೆ 50 ರೂಪಾಯಿ ಕಟ್ಟಿ, ಸ್ಲಾಟ್ ಇದ್ದರೆ ಬುಕ್ ಮಾಡಿ ಮುಂದಕ್ಕೆ ಹೋಗ್ಬೋದು. ನೀವು ಆನ್ಲೈನ್ ಮುಖಾಂತರ ಕೂಡ ಮುಂಚಿತವಾಗಿ ಬುಕ್ ಮಾಡಬಹುದು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ವೆಬ್ಸೈಟು, ಇಲ್ಲಿ ಹೋಗ್ಬಿಟ್ಟು ನೀವು ಬುಕ್ ಮಾಡ್ಬೋದು. ರಜಾ ದಿನಗಳಲ್ಲಿ ಬರೋದಾದರೆ ದಯವಿಟ್ಟು ಬುಕ್ ಮಾಡ್ಕೊಂಡು ಬನ್ನಿ, ಇಲ್ಲ ಅಂದರೆ ನಿರಾಸೆ ಆಗುವ ಚಾನ್ಸ್ ಜಾಸ್ತಿ. ದಾರಿ ಉದ್ದಕ್ಕೂ ಅಲ್ಲಲ್ಲಿ ಸಣ್ಣ ಸಣ್ಣ ಜರಿಗಳನ್ನ ನೀವು ನೋಡ್ಬೋದು. ಮೇಲೆ ಗುಡ್ಡದಲ್ಲೆಲ್ಲ ಹುಟ್ಟಿ ಕೆಳಕ್ಕೆ ಹರಿದು ಹೋಗ್ತಿರುವಂಥ ಪರಿಶುದ್ಧ ಜಲದ ಜರಿ. ಹೌದು, ನಿರಂತರವಾಗಿ ಮಳೆಗಾಲ ಬೇಸಿಗೆಗಾಲ ಅಂದೇ ಈ ಗುಡ್ಡದಿಂದ ನೀರು ಈ ಥರ ಹರಿಯುತ್ತಲ್ಲ, ಎಲ್ಲಿಂದ ಬರುತ್ತೆ? ಬೆಟ್ಟಗುಡ್ಡಗಳ ಮೇಲೆ ಮಳೆ ಸುರಿದಾಗ ಇಳಿಜಾರು ಇರುವುದರಿಂದ ಬಹಳಷ್ಟು ನೀರು ಆಗಲೇ ಕೆಳಕ್ಕೆ ಹರಿದೋಗುತ್ತೆ. ಆದರೆ ಉಳಿದ ನೀರು ಬಂಡೆಯ ಬಿರುಕುಗಳಲ್ಲಿ, ಜಲಧಾರಕಗಳು ಅಂದರೆ ಜಲ್ಲಿ, ಕಲ್ಲು, ಮರಳು ಮುಂತಾದ ಪದರಗಳಲ್ಲಿ ಶೇಖರಣೆಯಾಗಿ ಮುಂದೆ ಹನಿ ಹನಿಯಾಗಿ ಜಿನುಗಿ ಜರಿಯಾಗಿ ಹರಿಯುತ್ತೆ. ಈಗ ನಾವು ಸೀತಾಳಯ್ಯನಗಿರಿ ತಲುಪಿದ್ದೇವೆ. ಮೊದಲೇ ಹೇಳಿದಂತೆ ಇಲ್ಲಿಂದ ಜೀಪ್ನಲ್ಲಿ ಹೋಗಬೇಕು. ಅದಕ್ಕಿಂತ ಮುಂಚೆ ಸೀತಾಳಯ್ಯನಗಿರಿಯನ್ನು ಸ್ವಲ್ಪ ಡಿಟೇಲ್ ಆಗಿ ನೋಡೋಣ. ಇದು ಕೂಡ ಎತ್ತರದ ಪ್ರದೇಶವೇ. ಸುತ್ತ ಒಮ್ಮೆ ಕಣ್ಣು ಹಾಯಿಸಿದರೆ ಗುಡ್ಡ, ಬೆಟ್ಟ, ಹಸಿರು. ಇದು ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಸೀತಾ ಅಂದರೆ ರಾಮಾಯಣದ ಸೀತೆ ಅಲ್ಲ. ಸೀತಾ ಅಂದರೆ ಶೀತ ಪ್ರದೇಶ, ಥಂಡಿ ಅಥವಾ ತೇವಾಂಶ ಇರೋ ಪ್ರದೇಶ ಅಂತ ಅರ್ಥ. ಈ ದೇವಸ್ಥಾನದ ಶಿವಲಿಂಗದ ಸುತ್ತಲೂ ಯಾವಾಗಲೂ ತೇವದಿಂದ ಕೂಡಿದ್ದು ಒದ್ದೆಯಾಗಿರುತ್ತೆ. ಹೀಗಾಗಿ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೆಸರು ಬಂತು. ಇಲ್ಲಿ ಹುಟ್ಟುವ ಜಲ ಅಂತರ್ಗಂಗೆಯಾಗಿ ಹರಿದು ಸಮೀಪದಲ್ಲಿರುವ ಬಾವಿಗೆ ಸೇರುತ್ತೆ. ಅಲ್ಲಿ ಗಂಗಾ ಪೂಜೆ, ಕಳಶ ಪೂಜೆಗಳನ್ನು ಮಾಡಲಾಗತ್ತೆ. ಸುಮಾರು 500 ವರ್ಷಗಳಿಗಿಂತ ಹಳೆಯದಾದ ಈ ದೇವಸ್ಥಾನದ ಜೀರ್ಣೋದ್ಧಾರ 2016ರಲ್ಲಿ ಮಾಡಲಾಯಿತು. ಪ್ರತಿ ವರ್ಷ ಮಾರ್ಚ್ನಲ್ಲಿ ಹೋಳಿ ಹುಣ್ಣಿಮೆ ಮಹಾ ನಕ್ಷತ್ರದಂದು ಗಿರಿಜಾ ಕಲ್ಯಾಣೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಲಾಗುತ್ತೆ. ಈಗ ನಾವು ಜೀಪ್ನಲ್ಲಿ ಮುಳ್ಳಯ್ಯನಗಿರಿ ಕಡೆಗೆ ಹೋಗ್ತಾ ಇದ್ದೀವಿ. ಬಟ್ ಇವತ್ತು ಸಾಕಷ್ಟು ಜನ ಇದ್ದಾರಲ್ಲ. ಪ್ಯಾಕೇಜ್ ಅದು ಏನು ಪ್ಯಾಕೇಜು? ಕೇರಳ, ತಮಿಳುನಾಡು, ಆಂಧ್ರ ಎಲ್ಲ ಬರುತ್ತೆ. ಅವರು ಒಬ್ಬರು ಬಂದರೆ 600-700 ಜನ ಬರ್ತಾರೆ. ಓಕೆ. ಅವರೆಲ್ಲ ಪ್ರತಿಯೊಂದು ಫುಡ್ಡು ಗಿಟ್ಟು ಎಲ್ಲ ಒಬ್ಬರಿಗೆ 500 ರೂಪಾಯಿ ತಗೊಂತಾರೆ ಗಾಡಿ. ಓಕೆ. ಎಲ್ಲ ಫುಡ್ಡು ಬೆಳಿಗ್ಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ ಫುಡ್ ಇರುತ್ತೆ, ನೈಟ್ ಮತ್ತೆ ಊಟ ಇರುತ್ತೆ, ಮತ್ತೆ ವೆಜ್ಜು, ನಾನ್ ವೆಜ್ಜು, ಕ್ಯಾಂಪ್ ಇರುತ್ತೆ, ಡೀಸೆಲ್ ಮ್ಯೂಸಿಕ್ ಇರುತ್ತೆ. ಆ ಥರ ವಹಿಸ್ಕೊಳ್ತಾರೆ. ಅಂದರೆ ಚಿಕ್ಕಮಗಳೂರು ಫುಲ್ ಸುತ್ತಾಡಬೇಕು ಅಲ್ವಾ? ಚಿಕ್ಕಮಗಳೂರು ಅಂದರೆ ಇದು ಮಾತ್ರ. ಸೀತಾಳಯ್ಯನಗಿರಿ, ಮುಳ್ಳಯ್ಯನಗಿರಿ, ದತ್ತಪೀಠ, ಬಾಬಾಹುಡಗಿರಿ ಮಾತ್ರ 500 ರೂಪಾಯಿ ತಗೊಳ್ತಾರೆ. ಮುಳ್ಳಯ್ಯನಗಿರಿ ತಪ್ಪಲಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲ ತಿಂಡಿ ತಿನಿಸುಗಳು ಸಿಗುತ್ತೆ. ಹಸಿವಿದ್ರೆ ಇಲ್ಲೇ ತಿಂದ್ಕೊಳ್ಳೋದು ಒಳ್ಳೆಯದು. ಬೆಟ್ಟದ ಮೇಲೆ ಏನೂ ಸಿಗಲ್ಲ. ಐನೂರು ಮೆಟ್ಲು. ಒಂದೊಂದು ಮೆಟ್ಲು ಅರ್ಧ ಅಡಿ ಅಂತಾದರೂ 250 ಅಡಿ ಅಂತೂ ಎತ್ತರ ಇದೆ.
ಸ್ವಲ್ಪ ದೂರ ಹತ್ತಿ ತಿರುಗಿ ನೋಡಿದರೆ ನಾವು ಹೊರಟ ಸ್ಥಳದಲ್ಲಿರೋ ಜನ ಸಣ್ಣ ಸಣ್ಣ ಕಾಣ್ತಾರೆ. ನೋಡಿ, ಈಕೆ ಕಾಲು ನೋವು ಅಂತಿದ್ರು ಕೂಡ ಛಲ ಬಿಡದೆ ಬೆಟ್ಟ ಹತ್ತಿದ್ದಾರೆ. ಮನಸ್ಸಿದ್ರ ಮಾರ್ಗ ಅಂತ ಇದಕ್ಕೆ ಹೇಳು. ಈ ಗುಡ್ಡದ ಮೇಲೆ ಹಸುಗಳು ಮೇಯ್ತಾ ಇದ್ದಾವೆ ನೋಡಿ. ಇಷ್ಟೆಲ್ಲ ಮೆಟ್ಲನ್ನ ಹತ್ತಿ ಅವು ಇಲ್ಲಿ ತನಕ ಬಂದ್ವಾ? ನನ್ನ ಏದುಸರು ನಿಮಗೆ ಕೇಳ್ತಾ ಇದೆ ಅಂತ ಅನ್ಕೋತೀನಿ. ನಾವೇ ಇಷ್ಟೊಂದು ಕಷ್ಟಪಡಬೇಕಾದ್ರೆ ಈ ಹಸುಗಳು ಇಲ್ಲಿಗೆ ಹೇಗೆ ಬಂತು? ಕಡಿದಾದ ಗುಡ್ಡದ ಮೇಲೆ ಅವುಗಳು ಕಾಲು ಜಾರಿದರೆ ಏನು ಕತೆ? ಜೋರಾಗಿ ಬೀಸ್ತಾ ಇರೋ ಗಾಳಿ, ಮೈ ಕೊರೆಯೋ ಚಳಿ ತುಂಬ ಹಿತವಾಗಿದೆ. ಸೂರ್ಯನ ಪತ್ತೆನೇ ಇಲ್ಲ. ಈ ಕಾಣಿಸ್ತಾ ಇರೋದು ಮುಳ್ಳಯ್ಯನಗಿರಿಯ ದೇವಸ್ಥಾನ, ಮಠ ಎಲ್ಲ. ಮಂಜು ಎಷ್ಟು ಆವರಿಸ್ಕೊಂಡಿದೆ ಅಂದರೆ ಅಲ್ಲಿರೋ ಊರುಗಳೇ ಕಾಣಿಸ್ತಾ ಇಲ್ಲ. ನೋಡಿ, ಮುಳ್ಳಯ್ಯನಗಿರಿ ದೇವಸ್ಥಾನ ಪಕ್ಕದಲ್ಲಿ ಒಂದು ಬಸವನ ಮೂರ್ತಿ ಇದೆ. ಈ ಬಸವನ ಮೂರ್ತಿಯ ಪಕ್ಕದಲ್ಲೇ ಸ್ವಲ್ಪ ಮುಂದೆ ಹೋದರೆ ಮುಳ್ಳಯ್ಯ ಸ್ವಾಮಿ ತಪಸ್ಸು ಮಾಡಿದ ಗುಹೆ ಇದೆ. ಹೋಗ್ತಾ ಹೋಗ್ತಾ ಕಿರಿದಾಗ್ತಾ ಇದೆ. ಇನ್ನು ಮುಂದಕ್ಕೆ ನನ್ನಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗಿ ನಾನು ಬರ್ತಿರ್ಬೇಕಾದ್ರೆ ಕೆಲ ಹುಡುಗರು ಅಲ್ಲಿ ಹೊರಗಡೆ ಆಟ ಆಡ್ತಿದ್ರು. ಅವ್ರ ಸಹಾಯ ಕೇಳಿದೆ. ಒಪ್ಕೊಂಡು ಆ ಹುಡುಗ ಕ್ಯಾಮ್ರಾ ತಗೊಂಡು ಒಳಗೆ ಹೋದ. Hey, can you help me out? You have to go inside and take the shot on top. I cannot go deep inside. You go inside deep. Okay. You go with the camera and come back. Yes, sir. It's inside is too deep. It's on? Yeah, it's on. You go as much as possible. It's the end here. ಗುಹೆ ಬಹಳ ದೂರ ಏನೂ ಇರಲಿಲ್ಲ. ವಾಪಸ್ ಬಂದ. Yeah. It's still going inside, no? No. That much only. That's end, huh? Yeah. ಎಡಗಡೆ ಮತ್ತು ಬಲಗಡೆ ದೇವರ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡಲಾಗ್ತಿದೆ. ನಾವು ಕೆಳಗೆ ನೋಡಿದ ಹಸುಗಳು ಈ ಮಠದ ಹಸುಗಳೇ ಇರಬೇಕು. ಅದಕ್ಕೆ ಒಳಗಡೆಯಿಂದ ಬರ್ತಾ ಇದೆ. ಅವು ಯಾವಾಗಲೂ ಈ ಮಠದ ಆವರಣದಲ್ಲೇ ಇರ್ತವೆ ಅಂತ ಅನ್ಕೋತೀನಿ. ಶ್ರೀ ಗುರು ಮೇಲುಗದ್ದಿಗೆ ಮುಳ್ಳಪ್ಪ ಸ್ವಾಮಿ ಮಠ. ಇದು ಸುಮಾರು ಸಮುದ್ರ ಮಟ್ಟದಿಂದ 6300.17 ಅಡಿ ಎತ್ತರದಲ್ಲಿದೆ. ಈ ಗೋಪುರದ ಮೇಲೆ ಯಾರೂ ಹತ್ತಬಾರದು. ಇದು ನವೆಂಬರ್ ತಿಂಗಳಾದ್ರಿಂದ ಅನಿಸುತ್ತೆ ಕನ್ನಡದ ಬಾವುಟವನ್ನು ಹಾರಿಸಿದ್ದಾರೆ. ಈ ಮಠದ ಆವರಣಕ್ಕೆ ನಾವು ಬರಿಗಾಲಲ್ಲೇ ಬರಬೇಕು. ಚೂಪಾದ ಕಲ್ಲುಗಳ ಮೇಲೆ ಹುಷಾರಾಗಿ ನಡಿಬೇಕಾಗತ್ತೆ. ಈ ಗೋಪುರದ ಒಳಗೆ ಮುಳ್ಳಯ್ಯ ಸ್ವಾಮಿ ಜೀವಂತ ಸಮಾಧಿಯಾದರಂತೆ.
ಗೋಪುರದ ಪಕ್ಕದ ಗೋಡೆಯ ಮೇಲೆ ನಿಂತು ನೋಡಿದರೆ ಹೇಗೆ ಕಾಣಿಸುತ್ತೆ ನೋಡಿ. ಇದು ಮುಳ್ಳಯ್ಯ ಸ್ವಾಮಿ ಪೂಜೆ ಮಾಡ್ತಾ ಇದ್ದ ಶಿವನ ದೇವಸ್ಥಾನ. ಇದ್ರ ಬಗ್ಗೆ ಮಾತಾಡ್ತೀರಾ ಒಂದು ನಿಮಿಷ? ಬಗ್ಗೆ ಏನಿಲ್ಲ. ಹಾಂ ಹೇಳಿ, ಒಂದು ನಿಮಿಷ ಹೇಳಿ. ಇದು ಮುಳ್ಳಪ್ಪ ಸ್ವಾಮಿ ಇಲ್ಲಿ ಜೀವಂತ ಲಿಂಗಕ್ಕೆ ತಪಸ್ಸು ಮಾಡ್ರು. ಹೌದಾ? ಎಷ್ಟು ವರ್ಷಗಳ ಹಿಂದೆ? ಯಾವಾಗ? 800 ವರ್ಷಗಳ ಹಿಂದೆ ಇಲ್ಲಿ ತಪಸ್ಸು ಮಾಡಿದ್ರು. ಆಮೇಲೆ ಇಲ್ಲಿ ಇಲ್ಲೇ ಲಿಂಗ ಇಕ್ಕಿರೋದ್ರ ಹೇಗೆ? ಜೀವಂತ ಸಮಾಧಿ ಅದು. ಅದೇನಾ ಇದಿರೋದು? ಓಕೆ. ಇದು ಮೇನಲ್ಲಿ ಇಲ್ಲಿ ಜಾತ್ರೆ ಮಾರ್ಚ್ 1-2 ಈ ಸರಿ ನೆಕ್ಸ್ಟ್ ಮಾರ್ಚ್ 1-2 ಜಾತ್ರೆ ಆಗುತ್ತೆ. ಅಲ್ಲಿ ಕೆಳಗಡೆ ಸೀತಾಳಂಗಿರಿ ಇಲ್ಲ ಆಗಲ್ಲ. ಇಲ್ಲಿಂದ ದೇವ್ರು ಹೋಗೋದು ಕೆಳಗಡೆ ಪಲ್ಲಕ್ಕಿ. ಇಲ್ಲಿಂದ ದೇವ್ರು ಕೆಳಗಡೆ ಪಲ್ಲಕ್ಕಿ ಹೋಗುತ್ತೆ. ತೆಗಿತೀರಾ? ತೆಗೀರಿ. ತಮ್ಮ ಹೆಸರು? ನವೀನ್ ಅಂತ. ನವೀನ್. ಎಷ್ಟು ವರ್ಷದಿಂದ ಇಲ್ಲಿ ಅರ್ಚಕರಾಗಿ? ಇನ್ನೊಬ್ರು ಇದ್ದಾರೆ, ಶಿವಶಂಕರಯ್ಯ ಅಂತ. ಹಾಂ. ನೀವು ಜೂನಿಯರ್ ಅರ್ಚಕ. ಎಷ್ಟು ವರ್ಷದಿಂದ ಇಲ್ಲಿ? ನಾವು ಸುಮಾರು ವರ್ಷದಿಂದ ಇದ್ದೀವಿ. 13 ವರ್ಷದಿಂದ. ಓಕೆ. ಇದು ಮುಜರಾಯಿ ಇಲಾಖೆದ? ಮುಜರಾಯಿ ಅಲ್ಲ. ಇದು ಹೊರಗೆ ದಟ್ಟ ಮಂಜು, ತಣ್ಣನೆ ಗಾಳಿ. ಇದನ್ನೆಲ್ಲ ವಿಡಿಯೋದಲ್ಲಿ ನೋಡೋದಲ್ಲ, ಇಲ್ಲೇ ಬಂದು ಈ ಸುಖವನ್ನು ಅನುಭವಿಸ್ಬೇಕು. ಹೊರಗೆ ಕೆಲವರು ರೀಲ್ಸ್ ಮಾಡೋ ತಯಾರಿಯಲ್ಲಿದ್ದಾರೆ. ಅಲ್ಲೊಬ್ರು ನೋಡಿ, ರೀಲ್ಸ್ ಶೂಟ್ ಮಾಡ್ತಾ ಇದ್ದಾರೆ. ಜೀವನ ನಿಜಕ್ಕೂ ಬಹಳ ಸುಂದರವಾಗಿದೆ ಕಣ್ರಿ. ಅದನ್ನು ಸಂಭ್ರಮಿಸಲಿಕ್ಕೆ ಕಲಿಬೇಕು.